ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಇವತ್ತಿನ ಒಂದು ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: 1 ಕ್ಯಾರೆಟ್, ಸ್ವಲ್ಪ ಬಟಾಣಿ, 1 ಬೀನ್ಸ್, 4 ಟೇಬಲ್ ಸ್ಪೂನಷ್ಟು ರವೆ ಹುರಿದಿರ್ತಕ್ಕಂಥದ್ದು, ಅರ್ಧ ಗಡ್ಡೆ ಈರುಳ್ಳಿ, 2 ಎಸಳು ಬೆಳ್ಳುಳ್ಳಿ. ಸೊ ಇಷ್ಟನ್ನು ತಗೊಂಡು ನಾವು ಹೇಗೆ ಈ ಒಂದು ರವೆ ಕಿಚಡಿಯನ್ನು ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈಗ ಸ್ಟವ್ ಆನ್ ಮಾಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು, ಕುಕ್ಕರ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ, ತುಪ್ಪ ಕರಗಿದ ನಂತರ ಜೀರಿಗೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕ್ಯಾರೆಟ್, ಬೀನ್ಸ್, ಬಟಾಣಿ ಈ ಮೂರನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಮತ್ತು 1 ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ನ ಸೇರಿಸಿ ನೀಟಾಗಿ ಫ್ರೈ ಮಾಡಿದ ಆದಮೇಲೆ ಇದಕ್ಕೆ 1.5 ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡಬೇಕು. ಸೊ ನೀರು ಕುದಿಯುವಾಗ ಅಥವಾ ನೀರು ಬಿಸಿ ಆದಮೇಲೆ ಇದಕ್ಕೆ ರವೆಯನ್ನು ಹಾಕಬೇಕು. ಸೊ ಹಾಕಿರ್ತಕ್ಕಂಥ ರವೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕ್ಯಾಪ್ನ ಕ್ಲೋಸ್ ಮಾಡಿ 1-2 ವಿಷಲ್ನ ಹಾಕ್ಸ್ಕೊಂಡ್ರೆ ನುಣ್ಣಗೆ ಬೆಂದಿರುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡಿ ಮಗುಗೆ ಸರ್ವ್ ಮಾಡ್ಬೋದು. ಸೊ ಈ ಒಂದು ಕಿಚಡಿಯನ್ನು ಮಗುಗೆ ಕೊಡೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂದರೆ, ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ದೆನ್ ಕ್ವಿಕ್ಲಿ ಎನರ್ಜಿ ಕೊಡುತ್ತೆ ಮಗುಗೆ, ಹಾಗೆ ಹಾರ್ಟ್ ಹೆಲ್ತ್ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಫೈಬರ್ ಕಂಟೆಂಟ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಬ್ಲಡ್ ಶುಗರ್ ಮ್ಯಾನೇಜ್ ಮಾಡುತ್ತೆ. ಸೊ ದೆನ್ ಕ್ಯಾರೆಟ್ ಆ್ಯಂಡ್ ಬೀನ್ಸನ್ನ ಮಗುಗೆ ಕೊಡೋದ್ರಿಂದನೂ ವಿಟಮಿನ್ ಎ, ಫೈಬರ್, ವಿಟಮಿನ್ B6, ವಿಟಮಿನ್ ಕೆ ಆ್ಯಂಡ್ ಹೆಲ್ತಿ ಗ್ರೋತ್ ಆಗೋದಕ್ಕೆ ಮಗುಗೆ ತುಂಬಾ ಉಪಯೋಗ ಇದೆ. ಮತ್ತು ಹೆಲ್ತಿ ಸ್ಕಿನ್ಗೆ ಪ್ರಮೋಟ್ ಮಾಡುತ್ತೆ ಈ ಒಂದು ಕಿಚಡಿ. ಪ್ರೋಟೀನ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸು, ಫೈಬರ್, ಐರನ್ ಕಂಟೆಂಟ್ ಇಷ್ಟೆಲ್ಲ ಒಂದು ವಿಟಮಿನ್ಸ್ ಇರ್ತಕ್ಕಂಥ ಈ ಒಂದು ಕಿಚಡಿಯನ್ನು ಮಗುಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಗೈಸ್, ಇದು ತುಂಬಾ ನ್ಯಾಚುರಲಿ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನಿಮ್ಮ ಮಗುಗೆ ಸರ್ವ್ ಮಾಡಿ. ಸೊ ಆಗ ನಿಮಗೂ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಕಿಚಡಿಯನ್ನು ಮಗುಗೆ ಕೊಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಮಗುಗೆ ನೀವು ಮನೆಯಲ್ಲೇ ರೆಡಿ ಮಾಡಿ ಕೊಡಬಹುದು. ಸೊ ಈ ಥರ ಆಗಿರುತ್ತೆ. ನೀವು ಬೇಕಾದರೆ ಸ್ಮ್ಯಾಶ್ ಮಾಡಿಕೊಂಡು ಮಗುಗೆ ಸರ್ವಿಂಗ್ ಬೌಲಲ್ಲಿ ಕೊಡ್ಬೋದು. ಸೊ ಗೈಸ್, ನನ್ನ ಈ ಒಂದು ವಿಡಿಯೋ ಯಾರೆಲ್ಲ ಇಷ್ಟಪಟ್ಟಿದ್ದೀರಾ, ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಗೈಸ್.